ಸರೋಜ, ಬೀಗ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ ಶಿವನು ಚಾರುನು ಮದ್ವೆ ಆಗ್ತಾರಂತ. ಅವರಿಬ್ರು ಫ್ರೆಂಡ್ಸ್ ಅಲ್ವಾ? ಹಾಗಾದ್ರೆ ಅವರಿಬ್ರು ಲವರ್ಸ್ ಹಾಗಾದ್ರೆ? ಗುಂಡಮ್ಮಕ್ಕ, ನಿನ್ ಮಗ ಶಿವನು ಮತ್ತೆ ಈಕಿ ಚೇಂಜ್ ಹೆಸರು ಚೇಂಜ್ ಮಾಡ್ಕೊಂಡ್ ಅಲ್ಲ, ಚಾರು ಅಂತಂದು ಈಕಿ ಚಿನ್ನು. ಈಕಿನ ಮೊದ್ಲಿಂದಾನು ಲವರ್ಸ್. ಅದು ನನಗೂ ಮತ್ತೆ ನಿನ್ನ ಸಸಿ ಗೌರಿಗೂ ಆಲೇ ಗೊತ್ತಿತ್ತು. ಆದ್ರೆ ಒಂದ್ಸರಿ ಶಿವು ಇನ್ನೊಂದ್ಸರಿ ಈ ತರ ಮಾಡಲ್ಲ, ಎಲ್ಲ ಮರ್ತ್ ಬಿಡ್ತೀನಿ ಅಂತಂದು ಅದನ್ನ ಅಲ್ಲಿಗೆ ವಿಷಯ ಮುಚ್ಚಾಕಿದ್ವಿ. ಆದ್ರೆ ಗೌರಿ ಊರಿಗೆ ಹೋಗಿರೋದ್ ನೋಡಿ ನಿನ್ ಮಗ ಮತ್ತೆ ಈಕಿನ ಮನೆ ಕರ್ಕೊಂಬಂದು ಮೊದ್ಲು ಹೆಂಗೆಲ್ಲ ಇದ್ ಮಾಡ್ತಿದ್ನ ಮತ್ತೆ ಹಂಗ ಮಾಡಾಕತ್ತಿದ್ನಲ್ಲ. ಅದಕ್ಕೆ ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಈಕಿ ನೋಡಿನಲ್ಲ, ಅವಾಗ ಗೊತ್ತಾಯ್ತು ಈಕಿ ಚಾರು ಅಲ್ಲ ಚಿನ್ನು ಅಂತ ಅಂದು. ಅವತ್ತೇ ಗೌರಿಗೆ ಫೋನ್ ಮಾಡಿ ನಿಮ್ ಮನೇಲಿ ಇರೋದು ಚಾರು ಅಲ್ಲವ, ಆತನ ಶಿವನ್ ಲವರು ಚಿನ್ನು ಅಂತ ಹೇಳಿದ್ದೆ. ಅದಕ್ಕೆ ಅವರಪ್ಪ ಅಮ್ಮಗೂ ಗೊತ್ತಿತ್ತು ಶಿವ ಬಗ್ಗೆ, ಮೊದ್ಲು ಗೊತ್ತಿರೋದೇ ಅವ್ರಿಗೆ. ಆ ಸರಿ ಊರಿಗೆ ಬಂದಾಗ ವಾಪಸ್ ಊರಿಗೆ ಹೋಗುವಾಗ ಈ ಚಾರುನು ಶಿವನು ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರು. ಅವ್ರಿಗೂ ಗೊತ್ತು. ಈಗ ನಿನ್ ಒಬ್ಬಳಿಗೆ ಗೊತ್ತಿಲ್ಲ ನೋಡು ಇವರಿಬ್ರು ಚೆಲ್ಲಾಟದ ಬಗ್ಗೆ. ನಿಮ್ಗೆ ಎಲ್ರಿಗೂ ಈ ವಿಷಯ ಅಲ್ಲೇ ಗೊತ್ತಾ? ಹಾಗಾದ್ರೆ ಇಷ್ಟು ದಿನ ಎಲ್ಲಾನು ಗೊತ್ತಿದ್ರು ನೀವ್ ಯಾಕೆ ನನ್ನಿಂದ ಮುಚ್ಚಿಟ್ರಿ? ಈ ಚಾರು ನಮ್ಮ ಮನೆ ಬಂದು ಅಲ್ಲೇ ಒಂದ್ 20 ದಿನ ಆಯ್ತು. ಆಗ್ಲೇ ಹೇಳ್ಬೇಕಲ್ವ ನೀನು? ಈಗ ಹೇಳ್ತಾ ಇದೀಯಲ್ಲ ಸರೋಜ. ಇಲ್ಲ ಗುಂಡಮ್ಮಕ್ಕ, ನಾನು ಮೊದ್ಲೇ ಗೊತ್ತಿತ್ತಲ್ಲ ಶಿವ ಬಗ್ಗೆ, ಇವಾಗ್ಲೇ ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನಿಮ್ ಸೊಸಿನ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಕ್ಕ. ಈ ವಿಷಯ ಗೊತ್ತಾದ್ರೆ ಅವ್ರು ಹೇಗ್ ತಗೊಂತಾರೋ ಇದನ್ನೆಲ್ಲ ಹೇಳ್ಬೇಡಿ, ನಾನೇ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನಾನು ನಿನ್ಗೆ ಹೇಳಿಲ್ಲ. ಆದ್ರೆ ಈತ ಶಿವ ಏನೋ ಎಲ್ಲ ಬಿಡ್ತೀನಿ ಅಂತ ಹೇಳಿದ್ನಂತ ಗೌರಿಗೆ. ಮತ್ತೆ ಗೌರಿ ಊರಿಗೆ ಹೋದಾಗ ಮತ್ತೆ ಈಗ ನಮ್ಮ ಊರಿಗೆ ಕರ್ಕೊಂಬಂದ್ ಇಟ್ಕೊಂಡ್ ನಾನು ನಿಮ್ ಮನ್ಯಾಗ. ಅದಕ್ಕ ನಾನು ಮೊನ್ನೆ ಬಂದ ನೋಡಿದ್ನಲ್ಲ, ಅದಕ್ಕ ನಿನ್ಗೆ ಯಾಕೆ ಹೇಳಿ ಬಿಡು, ನೀನು ಬಿಡು ಎದೆ ನೋವು ಅಂತ ಇದ್ಯಾ. ಅದಕ್ಕೆ ನಾನು ಗೌರಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಬಿಟ್ಟೆ. ನಾನ್ ಮಾಡಿದ್ದು ತಪ್ಪ ಇದ್ರೆ ನನ್ ಕ್ಷಮಿಸ್ಬಿಡಿ ಅಕ್ಕ. ಹಾಗಾದ್ರೆ ನಮ್ ಶಿವು ನಮ್ಗೆ ಮೋಸ ಮಾಡಿದ ಹಾಗಾದ್ರೆ? ನಾ ಬೀಗ್ತಿಯಮ್ಮ, ನಿನ್ ಮಗ ನೀನ್ ಅನ್ಕೊಂಡಂಗ ಏನು ಅಲ್ಲ, ಸಾಮಾನ್ಯ ತರ್ಲಾತ. ನಮ್ಗೆ ಮೊದ್ಲ ಗೊತ್ತಿದ್ದಾಗ ನಾವೇ ಸರಿ ಮಾಡ್ಬೇಕು ಅನ್ಕೊಂಡ್ವಿ. ಅದ್ರ ನಿಮ್ ಸೊಸಿ ಅದಳಲ್ಲ ಅಪ್ಪಯ್ಯ ಅಮ್ಮ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಾನೇ ಶಿವ ಹತ್ರ ಹೇಳಿ ಶಿವು ಅವ್ರನ್ನ ಬದಲಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಿಮ್ಗೆ ಏನು ಹೇಳಿಲ್ಲ. ಆದ್ರೆ ಈಗ ನಮ್ ಗೌರಿ ಊರಿಗೆ ಬಂದಿರೋದ್ ನೋಡಿ ಈಗಿನ ಮನೆಗ್ ಕರ್ಕೊಂಡ್ ಇಟ್ಕೊಂಡಾನಂದ್ರ ಇದಕ್ಕೆ ಎಷ್ಟು ಧೈರ್ಯ ಇರ್ಬೋದು. ಅದಕ್ಕೆ ಇವತ್ತು ನಾನು ಇದನ್ನ ತಗೊಂಡ ಬಂದ್ಬಿಟ್ಟಿನಿ. ಇವತ್ತು ಅದನ್ನ ತೆರಿಯ ಆರ್ಸಿಯಾಗ ಹೋಗುತ್ತ ಇವತ್ತು. ಅಯ್ಯೋ ಬೀಗ್ರೆ, ಹಾಗೆಲ್ಲ ಮಾಡ್ಬೇಡ್ರಿ ಬೀಗ್ರ. ನನ್ ಮಗ ಮಾಡಿರೋ ತಪ್ಪಿಗೆ ನಾನ್ ಬೇಕಾದ್ರೆ ನಿಮ್ಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ ಮಗಗ ಏನು ಮಾಡ್ಬೇಡ್ರಿ ಬೀಗ್ರ. ಅಲ್ವಮ್ಮ, ನೋಡು ಇಷ್ಟೆಲ್ಲ ಮಾಡಿನು ಈಗ ನಾವೆಲ್ಲರೂ ಮಾತಾಡಕತ್ತೀವಲ್ಲ, ನೋಡು ಏನು ಗೊತ್ತಿಲ್ಲ ದಿಲ್ಸು ನಿನ್ ಮಗ ಹೆಂಗ್ ನಿಂತ ನೋಡು. ಆತನ ಕೇಳು, ಎಲ್ಲಾನು ಆತ ಹೇಳ್ತಾನೆ. ಮತ್ತೆ ನಾವ್ ಹೇಳಿದ್ರೆ ನಂಬಂಗ್ ಕಾಣಲ್ಲ. ನಿಮ್ ಮಗನ್ನ ಕೇಳ್ರಿ, ಎಲ್ಲಾನು ಹೇಳ್ತಾನೆ. ಶಿವು, ಇವರೆಲ್ಲ ಹೇಳ್ತಾ ಇರೋದು ನಿಜನಾಪ? ಇವರೆಲ್ಲ ಹೇಳ್ತಾ ಇರೋದು ಸುಳ್ಳಂತ ಹೇಳ್ಬಿಡಪ್ಪ. ನೀನೆಲ್ಲ ಈಗೆಲ್ಲ ಮಾಡಲ್ಲ ಅಂತ ನನಗ್ ಗೊತ್ತು. ಆದ್ರೆ ಇವ್ರು ಯಾರನ್ನ ನೋಡಿದಾರೋ ಏನೋ ಈಗೆಲ್ಲ ಮಾತಾಡ್ತಾ ಇದ್ದಾರೆ. ನೀವೇ ಅವ್ರ ಮುಂದ ನೀನೇ ಹೇಳ್ಬಿಡಪ್ಪ. ನಾನಲ್ಲ ಅದು ಅಂತಂದು, ನಾನು ಈಗೆಲ್ಲ ಮಾಡಿಲ್ಲ ಅಂತಂದು ನೀನೇ ಹೇಳಪ್ಪ. ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ನೀನ್ ಆತರ ಅಲ್ವಲ್ಲಪ್ಪ. ಅಮ್ಮ, ಅದು ಅದು ಅಮ್ಮ, ಅದು ನೋಡಮ್ಮ ಬೇಕಿಯಮ್ಮ, ನಾವ್ ಹೇಳೋದು ನೀನು ನಂಬಲ್ಲ. ನಿನ್ ಮಗ ಅದು ಅದು ಅಂತಾನಲ್ಲ, ಅದ್ರಾಗ ಅರ್ಥ ಮಾಡ್ಕೊಳ್ರಿ ನಿನ್ ಮಗಂದು ತಪ್ಪಿರೋದು ಅಂತಂದು. ನೀವೇ ಕೇಳಿ, ನಾವ್ ಏನ್ ಹೇಳಿದ್ರು ನೀವ್ ನಂಬಂಗ್ ಕಾಣಲ್ಲ. ನಿನ್ ಮಗನ ಹೇಳ್ತಾನ, ಕೇಳ್ರಿ. ಅಲ್ಲಪ್ಪ ಶಿವ, ನಿಮ್ ಲೀಲೆ ಬಗ್ಗೆ ನಿಮ್ಮ ಅಮ್ಮನ ಹತ್ರ ನೀನೇ ಹೇಳಪ್ಪ. ನಾವ್ ಹೇಳಿದ್ರ ನಿಮ್ಮಮ್ಮ ನಂಬಲ್ಲ. ಯಾಕಂದ್ರ ನಿಮ್ಮಮ್ಮ ನಿಮ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಾರ. ನೀನೇ ಹೇಳಪ್ಪ, ಆಕಿ ಚಿನ್ನು ಯಾರು ಅಂತ. ಅಮ್ಮ, ಅದು ಅದು ಇವರೆಲ್ಲ ಹೇಳ್ತಾ ಇರೋದು ನಿಜ ಅಮ್ಮ. ನಾನು ಚಿನ್ನನು ಒಂದೇ ಕ್ಲಾಸ್ಮೇಟು. ನಾವು ಮೊದ್ಲಿಂದಾನು ಲವ್ ಮಾಡ್ತಾ ಇದ್ದೀವಿ. ಆದ್ರೆ ನೀವು ಗೌರಿನ ತೋರಿಸಿ ಬಲವಂತವಾಗಿ ನಮ್ನ ಮದ್ವೆ ಮಾಡ್ಬಿಟ್ರಿ. ಆಗ ಚಿನ್ನನ ಬಿಟ್ಟಿದ್ದೆ, ಆದ್ರೆ ಅವಳ ಮರೆಯಕ್ ಆಗಿರ್ಲಿಲ್ಲ. ಅದಕ್ಕೆ ಅಮ್ಮ, ನಾನು ಚಿನ್ನನು ಸಹ ಮದ್ವೆ ಆಗ್ತೀನಿ ಅಮ್ಮ. ಏನು ಏನ್ ಹೇಳ್ತಾ ಇದ್ದೀಯ ಶಿವು? ನೀವ್ ಮಾತಾಡೋದ್ರಲ್ಲಿ ಸ್ವಲ್ಪನೂ ಅರ್ಥ ಇದೆನಾ? ಇವರೆಲ್ಲ ಹೇಳಿದ್ರು ನಾನು ನಂಬಿರ್ಲಿಲ್ಲ. ಆದ್ರೆ ನೀನು ಈ ತರ ಹೇಳ್ತೀಯ ಅನ್ಕೊಂಡಿರ್ಲಿಲ್ಲ. ಇದು ಮನಸ್ಸಿನಲ್ಲೂ ಆಗ್ಲಾರ್ದ ವಿಷಯ ಇದು. ನೀನು ಅನ್ಕೊಂಡಂಗ ಏನು ಆಗೋದಿಲ್ಲ. ಅಲ್ಲೇ ನನ್ಗೆ ಗೌರಿನ ಸೊಸೆಯಾಗಿ ಬಂದಿದ್ದಾಳೆ, ಅವಳೇ ನನ್ ಮನೆ ಸೊಸೆ. ಅವಳೊಬ್ಳೆ. ಮತ್ತೆ ಯಾರಿಗೂ ಆ ಜಾಗಕ್ಕ ನಾನು ಜಾಗಕ್ಕ ಸ್ಥಾನ ಕೊಡಲ್ಲ ನಾನು. ನನ್ಗೆ ಗೌರಿನ ಸೊಸಿ.
ಅಯ್ಯೋ ಅಮ್ಮ, ನೀನು ಸಹ ಹಂಗ ಅನ್ಬೇಡ ಅಮ್ಮ. ನಾನು ನಿಮ್ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದೀನಿ. ನೀವೇ ನನ್ ಮದ್ವೆ ಮಾಡ್ತೀರಾ ಅನ್ಕೊಂಡಿದೀನಿ. ಅಂದ್ರೆ ನೀವೇ ಈ ತರ ಮಾತಾಡಿದ್ರೆ ಹೇಗಮ್ಮ? ನೀವು ಅವ್ರ ತರ ಮಾತಾಡ್ಬೇಡಿ ಅಮ್ಮ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವು ಚಿನ್ನನು ನಾವು ಮೊದ್ಲಿಂದನು ತುಂಬಾನೇ ಇಷ್ಟ ಪಡ್ತಿದೀವಿ ಅಮ್ಮ. ಪ್ಲೀಸ್ ಅಮ್ಮ, ನಮ್ಮಿಬ್ಬರನ್ನ ದೂರ ಮಾಡ್ಬೇಡಿ ಅಮ್ಮ. ಪ್ಲೀಸ್ ಅಮ್ಮ. ಅಮ್ಮ, ಯಾಕೆ ಹೊಡಿತಿದ್ದೀಯ ಅಮ್ಮ? ನಾನೇನ್ ಮಾಡಿದೆ ಅಂತದ್ದು? ಯಾಕೆ ಹೊಡಿತಿದ್ದೀಯ ಅಮ್ಮ? ನೀನ್ ಯಾವತ್ತು ಹೊಡೆದವಳನ್ನ ನನ್ನ? ಯಾಕಮ್ಮ ಇವತ್ತು ಹೊಡೆದೆ? ಮತ್ತೆ ಹೊಡೆದೇನೆ. ನಿನ್ಗೆ ಮುದ್ ಮಾಡ್ತಾರೆ. ನಿನ್ಗೆ ನೀನ್ ಮಾಡಿರೋ ಕೆಲ್ಸ ಮುದ್ ಮಾಡೋ ಕೆಲ್ಸ ಅಲ್ಲ. ನಿಮ್ಮಮ್ಮ ನಿನ್ಗೆ ಮುದ್ ಮಾಡ್ತಾರೆ. ನಿಮ್ಮಮ್ಮ ಅದಕ್ಕೆ ಒಂದೇಟ್ ಹೊಡೆದ್ರು. ನಾನಾದ್ರೆ ನಿನ್ನ ಮತ್ತೆ ಉಳಿಸ್ತಾನೆ ಇರ್ಲಿಲ್ಲ ಮಗನೇ. ನೀನ್ ಮಾಡಿರೋ ಕೆಲ್ಸ ಅಂತದಿದೆ ಇವತ್ತು. ಗುಂಡಮ್ಮಕ್ಕ, ನಿನ್ನ ಮಗನ ಒಬ್ಬತ್ನ ವಿಚಾರಿಸ್ಕೊಂಡ್ರೆ ಹಂಗ ಈಗಿನ ಸ್ವಲ್ಪ ವಿಚಾರಿಸ್ಯ. ಆಮೇಲೆ ಆಮೇಲೆ ನಿನ್ ಮಗನ್ನು ವಿಚಾರಿಸ್ಕೊಳಂತಿ. ಈಗಂದ ಈಕಿನ ವಿಚಾರಿಸ್ಯ. ಈಕೆ ಅಲ್ಲ ಮೊದ್ಲು ನಿಮ್ ಮನಿ ಬಂದ್ ಸೇರ್ಕೊಂಡಿರದ್ದು. ಈಕಿ ಒಂದಿಟ್ಟು ಕ್ಲಾಸ್ ತಗೋ. ನಿನ್ ಮಗ ಒಬ್ಬತ್ತಿಗೆ ತಗೊಂಡ್ರ ನಡೆಯಲ್ಲ. ಈಕಿಗೂ ನೀನು ಬಾಳ ಕ್ಲಾಸ್ ತಗೋಬೇಕು ಈಗ. ಈಕಿನ ನಿನ್ ಮೊದ್ಲು ಈಕೆ ನಿನ್ನ ಮಗನ ಫಸ್ಟ್ ತಲಿ ಚೇಂಜ್ ಮಾಡೋದು. ಮೊದ್ಲು ಈಕಿ ಕ್ಲಾಸ್ ತಗೋಕೊಂಡಮ್ಮಕ್ಕ ನೀನು. ಸರೋಜ, ನೀನ್ ಹೇಳ್ತಾ ಇರೋದು ನಿಜಾನೇ. ನನ್ ಮಗ ಈ ತರ ಅಂತವನೇ ಅಲ್ಲ. ನಾನು ಆ ತರ ಬೆಳೆಸೇ ಇಲ್ಲ ಅವನ್ನ. ಈ ಇವಳಿಗೆ ಮಾಡ್ಬೇಕು ಮೊದ್ಲು. ಇವಳೇ ನನ್ ಮಗನ್ನ ಚೇಂಜ್ ಮಾಡಿರೋದು. ಇವಳು ಮಾತ್ರ ನಾನು ಸುಮ್ನೆನೆ ಬಿಡಲ್ಲ. ಅಯ್ಯೋ ಅಮ್ಮ, ಯಾಕೆ ಹೊಡಿತಾ ಇದ್ದೀರಾ? ಅಮ್ಮ ಪ್ಲೀಸ್ ಅಮ್ಮ, ಚಿನ್ನಗ ಹೊಡಿಬೇಡಿ ಅಮ್ಮ. ಪ್ಲೀಸ್ ಅಮ್ಮ. ಇಲ್ಲೇ ಮಗನೇ, ಈಗ ನೀನು ಬಾಯಿ ಮುಚ್ಕೊಂಡು ನಿಂತಿರು. ನೀನು ಏನು ಮಾತಾಡಂಗಿಲ್ಲ ಈಗ. ನೀನು ಮಾತ್ ಯಾಕೆ ಕೇಳ್ತಾರ? ಈಗ ಬಾಯಿ ಮುಚ್ಕೊಂಡು ನಿಂತಿದ್ರೆ ಸರಿ ಆಯ್ತು. ಇಲ್ಲಂದ್ರ ಈಗ ಇನ್ನೊಂದೇಟು ಹೊಡಿತೀನಿ ನಿನ್ನ. ಇಲ್ಲ, ಬಾಯಿ ಮುಚ್ಕೊಂಡು ನಿಂತಿದ್ರೆ ಬೇಷ್ ಆಗ್ತೈತಿ. ಈಗ ಏನೇ ಸುಪ್ನಾತಿ, ನಿನಗೆ ನನ್ ಮಗನ ಬೇಕಾಗಿತ್ತನು? ನನ್ ಮಗನ ಮದುವೆ ಆಗಿತ್ತಂತ ಗೊತ್ತೈತೆ ಇಲ್ಲ ನಿನಗೆ? ನನ್ ಮಗನ ಬೇಕಾ ನಿನಗೆ? ಪಾಪ ಅಂತಂದು ಹುಡುಗಿ ಎಲ್ಲ ಕೆಲಸ ಮಾಡ್ತೈತಿ ಅಂತಂದು ಮನೆಗೆ ಇಟ್ಕಂದ್ರ ನೀನ್ ನೋಡಿರಿ ಇಂಥ ಪ್ಲಾನ್ ಹಾಕ್ಯಂದು ನಮ್ಮ ಮನೆ ಬಂದು ಸೇರ್ಕೊಂಡಿ ಏನಲ್ಲಿ? ನಿನ್ನ ಬುಟ್ಟೆ ನಂತ ಮಾಡಿ ಏನ? ನನ್ಗೆ ಹಾಗೆ ದೇವ್ರನಂತ ಸೊಸೆ ಅದಾಳ. ದೇವ್ರು ಕೊಟ್ಟ ವರ ಆಕಿ ನನಗೆ. ಈಗ ನಿನ್ನ ಎರಡನೇ ಸೊಸೆಯಾಗಿ ನಾ ಕರ್ಕೊಂತೀನಿ ಅಂತಂದು ನೀನ್ ಅನ್ಕೊಂಡಿ ಏನ? ನೀನು ಹಂಗ ಅನ್ಕೊಂಡಿರನ್ನ ಅದನ್ನ ಕನಸನ ಮಾಡಿಬಿಡ್ತೀನಿ. ನನಸಾಗಕ ಮಾತ್ರ ಬಿಡಲ್ ನಿನ್ನ. ಅಲ್ವೇ ಸುಳ್ಳು ಹೇಳಿ ಮನೆ ಸೇರ್ಕೊಂಡಿದೀಯಾ ನೀನು? ಅಯ್ಯೋ ಅಮ್ಮ, ಪ್ಲೀಸ್ ಅಮ್ಮ, ನನ್ನನು ಶಿವನು ಬೇರೆ ಮಾಡ್ಬೇಡಿ ಅಮ್ಮ. ನೀವು ಶಿವನ ಮದುವೆ ಮಾಡೋ ಮುಂಚೆಯಿಂದಲೂ ನಾವಿಬ್ರು ತುಂಬಾನೇ ಪ್ರೀತಿ ಮಾಡ್ತಿದ್ವಿ ಅಮ್ಮ. ಆದ್ರೆ ಅವರು ನಿಮ್ ಒತ್ತಾಯಕ್ಕ ಗೌರಿ ಅಕ್ಕನ ಮದ್ವೆ ಆಗ್ಬಿಟ್ರು. ಆದ್ರೆ ನಮ್ಮಿಬ್ಬರಲ್ಲಿ ಪ್ರೀತಿ ಹೆಂಗಿತ್ತು ಈಗಲೂ ಹಾಗೆ ಇದೆ ಅಮ್ಮ. ಪ್ಲೀಸ್ ಅಮ್ಮ, ನಮ್ಮಿಬ್ಬರನ್ನ ದೂರ ಮಾಡ್ಬೇಡಿ ಅಮ್ಮ. ಪ್ಲೀಸ್ ಅಮ್ಮ, ನಿನ್ ಕಾಲು ಬೇಕಾದ್ರೂ ಬಿಡ್ತೀವಿ ಅಮ್ಮ. ನಮ್ಮಿಬ್ಬರನ್ನ ದೂರ ಮಾಡ್ಬೇಡಿ ಅಮ್ಮ. ನಾವು ದೂರ ಆಗಿ ಬದುಕೋದಿಲ್ಲ ಅಮ್ಮ. ಪ್ಲೀಸ್ ಅಮ್ಮ. ಏನೇ, ನಿಮ್ಮಿಬ್ಬರನ್ನ ಮದ್ವೆ ಮಾಡ್ಲಿಕ್ಕಂದ್ರ ಸಾಯ್ತೀಯ? ಸಾಯಿ ಹೋಗು. ನೀ ಸತ್ತರ್ನು ಸಹ ನಾನು ನನ್ನ ಮಗನ ಜೊತೆ ನಿನ್ನ ಮದುವೆ ಮಾತ್ರ ಮಾಡಲ್ಲ. ಮೊದ್ಲು ಈ ಮನೆಯಿಂದ ಆಚೆ ಹೋಗು. ಇನ್ನೊಂದ್ಸರಿ ನಾನ್ ಶಿವ ಹತ್ರ ಏನಾದ್ರು ನೋಡಿದ್ನ ನಿನ್ನ ಪ್ರಾಣನ ತೆಗೆದು ಬಿಡ್ತೀನಿ. ಮಗಳು ಸುಳ್ಳು ಕನ್ಸು ಮನೆ ಸೇರ್ಕೊಂಡಿದೀಯಾ ನೀನು? ಅಯ್ಯೋ ಅಕ್ಕ, ಇಷ್ಟಕ್ಕೆಲ್ಲ ಇವಳು ಬಗ್ಗಳಲ್ಲ. ಇವಳಿಗೆ ಸ್ವಲ್ಪ ಚೆನ್ನಾಗಿನೇ ಕ್ಲಾಸ್ ತಗೊಳ್ಳಿ. ನಾವು ಅಲ್ಲೇ ಗೌರಿನು ನಾವುನು ಏನೇನ್ ಹೇಳ್ಬೇಕಿತ್ತು ಎಲ್ಲಾನು ಹೇಳಿದ್ವಿ ಇದೇ ತರ. ಆದ್ರ ಈಕಿ ಈಟಕ್ಕೆಲ್ಲ ಬಗ್ಗೆ ಕಲ್ಲ ಈಕಿ ಮತ್ತೆ ಬಂದ್ ಸೇರ್ಕೊಂಡಳಲ್ಲ. ಇನ್ನೂ ಸ್ವಲ್ಪ ಕ್ಲಾಸ್ ತಗೊಳ್ಳಿ ಅಕ್ಕ. ಇಟ್ ಸಾಕಾಗಲ್ಲ ಈಕಿಗೆ. ಸರೋಜಕ್ಕ, ಅಮ್ಮಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ ನೀವು? ನಾನು ಅವತ್ತೇ ಹೇಳಿಲ್ಲ ನಿಮ್ಗೆ ನಮ್ಮ ಮನೆ ವಿಚಾರಕ್ಕ ನೀವ್ ಬರಕ್ಕ ನೀವ್ ಯಾರು ಅಂತಂದು? ಮತ್ತೆ ಯಾಕೆ ಬಂದಿದ್ದೀರಾ ನೀವು? ನಮ್ಮ ಮನೆ ವಿಚಾರ ನಾವ್ ಏನಾದ್ರು ಮಾಡ್ಕೊಂತಿದೀವಿ. ನೀ ಯಾಕೆ ಬಂದಿದೀಯ ನಮ್ಮ ಮನೆಗೆ? ಮೊದ್ಲು ನೀವ್ ಆಚೆ ಹೋಗಿ. ಚಿನ್ನು ಆಮೇಲೆ ಕಳ್ಸುವಂತ್ರಿ. ನೀವ್ ಯಾರು ಇದನ್ನೆಲ್ಲ ಕೇಳಕ? ನೀವ್ ಹೋಗಿ ಮೊದ್ಲು ಆಚೆಗೆ. ಏನು, ನಾನ್ ಆಚೆ ಹೋಗ್ಬೇಕಾ? ನೀನ್ ಹೇಳಿ ಅಂತಂದ್ರೆ ಅಷ್ಟು ಸುಲಭವಾಗಿ ನಾನು ಆಚೆ ಹೋಗಲ್ಲ. ಈ ಮಾತನ್ನ ನಿಮ್ಮಮ್ಮ ಹೇಳು. ನಿಮ್ ಮನೆ ಕಾಲಿಟ್ರ ಕೇಳು. ನೀನ್ ಹೇಳ್ತಿ ಅಂತಂದು ನಾನ್ ಕೇಳಲ್ಲ. ಈ ಮಾತನ್ನ ನಿಮ್ಮಮ್ಮ ಹೇಳಿ ಆಗ ನಾನ್ ಮನೆಯಿಂದ ಹೋಗ್ತೀನಿ. ನೀನ್ ಯಾವನು ಅದನ್ನೆಲ್ಲ ಕೇಳಕ? ಈ ನಮ್ಮಕ್ಕ ಹೇಳಿದ್ರ ನಾನು ಒಂದು ಕ್ಷಣನೂ ಇಲ್ಲಿ ನಿಂತಿರಲ್ಲ. ಹೋಗ್ತೀನಿ ನಾನು. ನಿಂದ ಯಾವ ಮಾತ್ ಕೇಳ್ತಾರ? ಹೋಗಲ್ಲ. ನೋಡು ಗುಂಡಮ್ಮಕ್ಕ, ನಾನ ಯಾರು ಅಂತ ನೋಡು. ನೀನು ಅಂತೀಯನು? ಅಂದ್ರ ಹೇಳ್ಬಿಡು. ನಮ್ಮ ಮನೆ ವಿಚಾರಕ್ಕೆ ಬರ್ಬೇಡ ಅಂದ್ರ ನಾನ್ ಬರಕ ಹೋಗಲ್ಲಕ್ಕ. ನೀವು ನನ್ ಸ್ವಂತ ಅನ್ಕೊಂಡಿದೀನಿ ನಾನು. ಅದಕ್ಕ ಇದು ನಮ್ಮನೆ ಅನ್ಕೊಂಡು ನಮ್ಮನೆ ವಿಚಾರಕ್ಕ ನಾನ್ ಬಂದಿರೋದು. ನೀನು ಹಂಗ ನಿನ್ ಮಗ ನಂಗೆ ಹೇಳಂಗಿದ್ರ ಹೇಳ್ಬಿಡಿ ಅಕ್ಕ. ನಾನು ಆಚೆ ಹೋಗ್ಬಿಡ್ತೀನಿ. ಅವತ್ತುನು ನಿನ್ ಮಗ ಇದನ್ನೇ ಹೇಳಿದ್ರು. ಇದೆಲ್ಲ ಕೇಳಕ ನೀನ್ ಯಾರು ಅನ್ನ. ಅದಕ್ಕ ನಾನು ಸುಮ್ನೆ ಆಗ್ಬಿಟ್ನೆ. ಇಲ್ಲಾಂದ್ರ ಅವತ್ತ ಅವನಿಗಿತ್ತು ಮತ್ತೆ ಇರ್ಲಿ ಬಿಡು ಅಂತಂದು ಹಂಗೆ ಬಂದೆ. ನೋಡು ಅಕ್ಕ, ನಿಮ್ ಮುಂದೆನೆ ಹೆಂಗ್ ಮಾತಾಡ್ತಾನೆ ನಮ್ಗೆ.
ಏ ಶಿವು, ಈಗ ಬಾಯಿ ಮುಚ್ಕೊಂಡ್ ನಿಂತ್ರ ಸರಿ ಆಯ್ತು. ಸರೋಜಗ ಹಂಗ್ ಮಾತಾಡ್ತೀಯ? ಸರೋಜ ಏನಾರ ಯಾರು ಅನ್ಕೊಂಡಿದ್ಯಾ? ಆಕಿ ನನ್ ಸ್ವಂತ ತಂಗಿಗಿಂತ ಮಿಗಿಲು ಆಕಿ. ಈ ನೀನ ಆಕಿಗೆ ಹಂಗ್ ಮಾತಾಡಂಗಿದ್ರ ಇನ್ನು ನಿನ್ ಬಿಟ್ಕೊಡ್ತೀನಿ ಹೊರತು ನಾನ್ ಸರೋಜನ್ ಮಾತ್ರ ಬಿಟ್ಕೊಡಲ್ಲ. ನೀನು ಬಾಯಿ ಮುಚ್ಕೊಂಡ್ ನಿಂತರು ನೀ ಇನ್ನು ಚಿಕ್ಕನದಿ, ನಿಂಗೆ ಏನು ಗೊತ್ತಾಗಲ್ಲ. ಈ ಮಿಟುಕ್ಲಡಿ ಏನ್ ಮಾಡಿದಾಳು ಏನೋ ನಿನ್ಗೆ, ಅದಕ್ಕೆ ಇದನ್ನೆಲ್ಲ ಮಾತಾಡ್ತಾ ಇದೀಯ. ನೀನಂದ ಈಗ ಬಾಯಿ ಮುಚ್ಕೊಂಡ್ ನಿಂತ್ರೆ ಸರಿ ಆಯ್ತು. ಇನ್ನೊಂದ್ಸರಿ ಸರೋಜಗ ಆತರ ಅಂದ್ರ ನಾನ್ ಸುಮ್ನೆ ಇರೋದಿಲ್ಲ ನೋಡು ಶಿವು. ಈಗ ಸುಮ್ನೆ ನಿಂತಿರು. ಅಯ್ಯೋ ಅಮ್ಮ, ಮತ್ತೆ ಅವ್ರು ಚಿನ್ನುಗ ಆ ತರ ಅನ್ಬೋದಾ ಅಮ್ಮ? ನೋಡು ಚಿನ್ನುಗ ಏನೇನ್ ಅಂತಿದ್ದಾರೆ. ನಾನೇ ನಂಬ್ಕೊಂಡ್ ಬಂದಿದ್ದಾಳೆ ಅವಳು, ಅವಳಿಗೆ ಬೈತಾ ಇದ್ರೆ ನಾನ್ ಹೆಂಗ ಕೇಳಿಸ್ಕೊಂಡಿರ್ಲಿ ಅಮ್ಮ? ನೋಡವ ಗುಂಡಮ್ಮಕ್ಕ, ಇದನ್ನ ನಂಬಿಕೆ ಬಂದಾಳಂತ ನೋಡಿ. ಈಕೆ ಅಡ್ನಾಡಿ ಊರ್ ಅಡ್ನಾಡಿ ಈಕೆಗೆ ಪ್ಲಸ್ ಬೇಸ್ ಕ್ಲಾಸ್ ತಗಕ. ಆಮೇಲೆ ನಿನ್ ಮಗ ಮನೆಗ ಇರ್ತಾನಲ್ಲ, ಆಮೇಲೆ ಮಾತಾಡಂತದ್ದು ಕೂಡ ಮೊದ್ಲು ಈಕೆಗೆ ಬೇಸ್ ಒಂದು ಏನಾದ್ರು ಒಂದು ದೊಡ್ಡದಾದ ಕ್ಲಾಸ್ ತಗೊಂಡು ಒಂದು ನಿರ್ಧಾರ ಮಾಡಿ ಅವಳ ಫಸ್ಟ್ ಇವಳ ಆಚೆ ಹಾಕಕ್ಕ ಮನೆಯಿಂದ. ಆಮೇಲೆ ನಿಮ್ ಮಗನ ಜೊತೆಗೆ ಮಾತಾಡುವಂತ್ರಿ ನೀವು. ಹೂನ ಸರೋಜ, ನೀನ್ ಹೇಳ್ತಾ ಇರೋದು ನಿಜಾನೇ. ನನ್ ಮಗ ಒಳ್ಳೇದಿದ್ನು ಮೊದ್ಲೆಲ್ಲ. ಇವಳ ಜೊತೆ ಸೇರ್ಕೊಂಡ ಈ ತರ ಕೆಟ್ಟ ಹೋಗ್ಬಿಟ್ಟಾನ. ಮೊದ್ಲು ಇವಳಿಗೆ ತಗೋಬೇಕು ನಾನು ಕ್ಲಾಸ್. ನನ್ ಮಗನ ಎಷ್ಟು ಚೇಂಜ್ ಮಾಡಿಬಿಟ್ಟಾಳ ನೋಡು. ನನ್ಗೆ ಎಷ್ಟು ಸುಳ್ಳು ಹೇಳಿ ಬಂದು ಸುಲಭವಾಗಿ ನನ್ ಮನೆ ಸೇರ್ಕೊಂಡ್ಬಿಟ್ಲು ನೋಡು. ನನ್ ಸಸಿ ಮನೆಗಿರ್ಲಾರ್ದ್ ನೋಡಿ ನನ್ ಮನೆ ಸೇರ್ಕೊಂಡ್ಬಿಟ್ಲು ಇವಳು. ಇವಳ ಮಾತ್ರ ಬಿಡಲ್ಲ ನಾನು ಇವತ್ತು. ಬಿಟ್ಟಿ ಅಮ್ಮ, ಆಕಿ ಮಾತ್ಲಿಂದ ಕೇಳ ಹುಡುಗಿನ ಅಲ್ಲ ಆಕಿ. ಅಲ್ಲೇ ಮಾತ್ಲಿಂದ ಕೇಳಂಗಾಗಿದ್ರ ಅವ ಆ ಸರಿನ ಗೌರಿನು ಸರೋಜಕ್ಕನು ಹೇಳ್ದಾಗ ಕೇಳಿ ಇನ್ನೊಂದ್ಸರಿ ನಿಮ್ ಮನೆಗ್ ಬರ್ಬಾರ್ದಿತ್ತು. ಈಕಿ ಮಾತಿಗೆ ಕೇಳಕ್ಕೆಲ್ಲಾಗ ಸುಮ್ನೆ ಯಾಕೆ ಮಾತಾಡ್ತೀರಾ? ಒಂದ್ ನಾಲ್ಕೇಟ್ ಬಿಟ್ಟು ಹೊರ ಕಳ್ಸ್ರಿ ನೀವು, ಇಲ್ಲಂದ್ರ ನಾನ ಹೊಡಿತೀನಿ ನೋಡ್ರಿ. ಈ ಬರ್ತಿದ್ದೆ ಎದ್ದು, ಆದ್ರೆ ಏನ್ ಮಾಡಕ ನಮ್ ಕಾಲೊಂದು ಸರಿ ಇಲ್ಲ, ಎದ್ ಬರಕ್ಕೂ ಆಗ್ತಾ ಇಲ್ಲ. ಸರೋಜಕ್ಕ, ನಿಮ್ಗ ಗುಂಡಮ್ಮಕ್ಕಗ ಏನು ಮಾಡೋದಾಗಲ್ಲ. ನೀವು ಅವಳಿಗೆ ಒಂದೆರಡು ಏಟ್ ಬಿಟ್ಟು ಇನ್ನೊಂದ್ಸರಿ ಈ ಮನೆ ಕಡೆ ಬರ್ಬೇಡ ಅಂತಂದು ಮೂತಿಗೆ ಉಗುಳಿ ಕಳಿಸ್ರಿ ಸರೋಜಕ್ಕ. ಬಿಟಿ ಅಮ್ಮ, ನೀವ್ ಹೇಳ್ತಾ ಇರೋದು ನಿಜಾನೇ. ಗುಂಡಮ್ಮಕ್ಕ ಸುಮ್ನೆ ಮಾತಾಡುತ್ತೆ, ಏನು ಮಾಡಲ್ಲ. ಈಕಿ ಮಾತಾಡಿದ್ರ ಸರಿ ಕಾಣ, ಈಕಿ ಸರಿ ಹೋಗಲ್ಲ. ಈಕಿ ನಾವು ಬ್ಯಾರೆ ಅನ್ನೋ ತರನೇ ಹೇಳ್ಬೇಕು. ಅದು ಈ ಗುಂಡಮ್ಮಕ್ಕ ಬರಲ್ಲ. ಇರು, ನಾನೇ ಹೇಳ್ತೀನಿ ಈಕಿಗೆ. ಇವಳೆ ಈಗ ಗುಂಡಮ್ಮಕ್ಕ ಇಷ್ಟೆಲ್ಲ ಹೇಳಳ, ಸುಮ್ನೆ ಆಚೆ ಹೋದ್ರೆ ಸರಿ ಆಯ್ತು. ಇಲ್ಲಾಂದ್ರ ನಾನು ಗುಂಡಮ್ಮಕ್ಕನ್ ತರ ಮಾತಲ್ಲಿ ಹೇಳೋದಿಲ್ಲ. ಏನಿದ್ರು ನನ್ ಕೈಯ ಮಾತಾಡ್ತಾ ನೋಡು. ಈಗ ಸುಮ್ನೆ ಹೋಗ್ಬಿಡು ಈ ಮನೆ ಬಿಟ್ಟು. ಶಿವನ ಮರ್ತ ಬಿಡು ನೀನು. ಇಲ್ಲ ಸರೋಜಕ್ಕ, ನಮ್ ಶಿವನ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಶಿವ ಅವ್ರು ನನ್ ಮದ್ವೆ ಆಗ್ತೀನಿ ಅಂದಿದ್ದಾರೆ. ನನ್ಗೂ ಶಿವನ್ ಬಿಟ್ಟು ಇರಕ್ ಆಗೋದಿಲ್ಲ. ನಾನ್ ಮಾತ್ರ ಮನೆ ಬಿಟ್ಟು ಆಚೆ ಹೋಗೋದಿಲ್ಲ ಅಕ್ಕ. ನೀವ್ ಏನ್ ಮಾಡಿದ್ರು ನಾನು ಹೋಗೋದಿಲ್ಲ. ಏನು ನೀನು ಬಾಯಿ ಮಾತಾಯ ಕೇಳಂಗ್ ಕಾಣವಲ್ಲಿ? ಇರು, ಐತೆ ನಿನಗೆ. ಏನು ಈ ಮನೆ ಬಿಟ್ಟು ಹೋಗಲ್ಲ? ಆ ಶಿವನ್ ಮರಿಯಲ್ಲ? ನಿನಗೆ ಮಾತ್ರ ಬಿಡೋದು ಇವತ್ತು. ಒಂದ್ ಗತಿನ ಕಾಣಿಸ್ತೀನಿ ನಿನಗೆ. ನಾನ್ ಮಾತಲ್ಲಿ ಕೇಳಲ್ಲ ನೀನು. ನಿನ್ಗೆ ಇದೆ ಇರೋ ನಿನಗೆ. ಅಯ್ಯೋ ಸರೋಜಕ್ಕ, ಕೂಲ ಬಿಡಿ ಸರೋಜಕ್ಕ, ನೋವಾಗ್ತಾ ಇದೆ. ಪ್ಲೀಸ್ ಬಿಡಿ ಅಕ್ಕ. ಇಲ್ಲ ಕಣೆ, ಅದೆಷ್ಟು ನೋವಾದ್ರೂ ಆಗ್ಲ, ನೀನು ಮನೆ ಬಿಟ್ಟು ಹೋಗ್ತೀನಿ, ಶಿವನ ಮರಿತೀನಿ ಅನ್ನೋವರೆಗೂ ನೀನ್ ಮಾತ್ರ ಬಿಡಲ್ಲ ನಾನು. ನೀನು ಈಗೇನು ಶಿವನ ಬಿಟ್ಟು ಹೋಗ್ತೀಯ ಇಲ್ವಾ? ಮೊದ್ಲು ಅದನ್ನ ಹೇಳು. ನೀನ್ ನೋವು ಪಾವು ನಮ್ಗೆಲ್ಲ ಅದನ್ನೆಲ್ಲ ಹೇಳ್ಬೇಡ. ಶಿವನ ಮರಿತೀಯ ತಾನೆ? ಶಿವು ನೋಡ್ತಾನೆ ನಿಂತಿದ್ದೀರಲ್ಲ ಶಿವು, ನೋಡಿ ಶಿವು, ತುಂಬಾನೇ ನೋವಾಗ್ತಾ ಇದೆ ಶಿವು. ಪ್ಲೀಸ್ ಶಿವು, ಬಿಡಿಸ್ ಬನ್ನಿ ಶಿವು. ಪ್ಲೀಸ್ ಸರೋಜಕ್ಕ, ಪ್ಲೀಸ್ ಚಿನ್ನುನ ಬಿಡಿ ಅಕ್ಕ, ತುಂಬಾ ನೋವಾಗ್ತಾ ಇದೆ ಅಂತೆ, ಪ್ಲೀಸ್ ಬಿಡಿ ಅಕ್ಕ. ಇಲ್ಲ ಸರೋಜ, ಅವನು ಏನೋ ಅಂತಾನಂತಂದು ನೀನ್ ಬಿಡಕ್ ಹೋಗ್ಬೇಡ. ಆಕಿ ಇನ್ನೊಂದ್ಸರಿ ನಮ್ಮ ಮನೆ ಕಡೆಗೆ ಬರಲ್ಲ ಅನ್ನುವರೆಗೂ ಆಕಿನ್ ಮಾತ್ರ ಬಿಡಬೇಡ ನೀನು. ಅವಳ ಬೇಷ್ ಹಿಡಿದು ಚೆನ್ನಾಗಿ ಹಿಟ್ಟನಾದಂಗ ನಾದು. ಇನ್ನೊಂದ್ಸರಿ ನಮ್ಮ ಮನೆ ಕಡೆ ಕಣ್ಣೆತ್ತು ನೋಡ್ಬಾರ್ದು, ಆ ತರ ಮಾಡು ನೀನು. ಇಷ್ಟ ಹೇಳ್ದಲ್ಲಕ್ಕ, ಇರು, ಈಕಿ ನಿಮ್ ಮನೆ ಹತ್ರನ ಬರಕ್ಕೂ ಅಂಜ್ಕೋಬೇಕು, ಹಂಗ ಮಾಡ್ತೀನಿ. ನೀನ್ ಇಷ್ಟೊಂದು ಅವಕಾಶ ಕೊಟ್ಟಿ ಅಂದ್ರ ಆತ್ ಬಿಡು. ಈಕಿನ ಮತ್ತೆ ಜೀವನ ತೆಗೆದು ಬಿಡ್ತೀನಿ, ಬಿಡಂಗಿಲ್ಲ ನಾನು. ಕತೆ ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.